ಜಮ್ಮು ಕಾಶ್ಮೀರದ ಸ್ವರ್ಗ ಪಹಲ್ಗಾಮ್ ಮಿನಿ ಸ್ವಿಟ್ಜರ್ಲೆಂಡ್ ಅಂತಾನೆ ಇದು ಫೇಮಸ್ ಆಗಿದೆ. ಇಲ್ಲಿಗೆ ಕಾಲ್ನಡಿಗೆ ಕುದುರೆ ಮೇಲೆ ಹೋಗಬೇಕು, ತಕ್ಷಣದಲ್ಲಿ ಯಾರು ಕೂಡ ರೀಚ್ ಆಗಲಿಕ್ಕೆ ಸಾಧ್ಯವಾಗದಂಥ ಒಂದು ಪ್ರದೇಶ ಇದು. ತಕ್ಷಣಕ್ಕೆ ಯಾರ್ಯಾರು ರೀಚ್ ಆಗದಂಥ ಒಂದು ಪ್ರದೇಶ. ಈ ಪ್ರದೇಶದ ಚಿತ್ರಣ ಹೇಗಿರುತ್ತೆ ಹಾಗಾದರೆ? ಪಹಲ್ಗಾಮ್ ಅಂದರೆ ಏನು ಅಂದರೆ, ಯಾಕೆ ಯಾರು ಇಮ್ಮಿಡಿಯೇಟ್ ರಶ್ ಆಗಿಲ್ಲ ಅಂದರೆ ನಡ್ಕೊಂಡೇ ಬರಬೇಕು, ಅದೇ ಗಾಡೀಲಿ ಬರೋಕ್ಕಾಗಲ್ಲ, ಹೆಲಿಕಾಪ್ಟರ್ ಬರಬೇಕು, ಟೈಮ್ ತೊಗೊಳುತ್ತೆ. ಅದು ಇಮ್ಮಿಡಿಯೇಟಲ್ಲಿ ದಾಳಿ ಆಯಿತು ಅಂದ ತಕ್ಷಣ ಹೆಲಿಕಾಪ್ಟರ್ ಲ್ಯಾಂಡ್ ಮಾಡೋಕ್ಕಾಗಲ್ಲ. ಅಮಿತ್ ಶಾ ಬಂದಿದ್ದಾರೆ, ಹೆಲಿಕಾಪ್ಟರ್ ಬಂದಿದ್ದಾರೆ, ಓಕೆ. ಈ ಪ್ರದೇಶ ಹೇಗಿದೆ ಅಂತ ಹೇಳಿದ್ರೆ ನೋಡಿ, ಈ ಥರ ನಿಮಗೆ ಇದು ಅಲ್ಲಿ ಹಿಮ ಸುರಿದಾಗ ಈ ಥರ ಕಾಣುತ್ತೆ. ಬಯಲು ಪ್ರದೇಶ, ಅಡಗಿಕೊಳ್ಳೋಕ್ಕಾಗಲ್ಲ ನಿಮಗೆ ಅಂಥ ಪ್ರದೇಶ. ಕಾಲ್ನಡಿಗೆಯಲ್ಲಿ ಹೋಗಬೇಕು, ಇಲ್ಲದೇ ಇದ್ದರೆ ಕುದುರೆ ಮೇಲೆ ಹೋಗಬೇಕು ಅಂಥ ಪ್ರದೇಶ ಇದು. ಯಾರಿಗೇ ಆದರೂ ಈ ಥರದೊಂದು ದೃಶ್ಯ ನೋಡಿದ್ರೆ ಸಾಕು, ಅಲ್ಲಿಗೆ ಹೋದರೆ ಚೆನ್ನಾಗಿರುತ್ತಲ್ವ ಅಂತ ಅನಿಸುತ್ತೆ. ನೋಡಿ, ಯಾರೇ ಆಗಲಿ ಇದು ನೋಡಿದ ತಕ್ಷಣ ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಹೋದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತಲ್ಲ. ಅಂಥ ಪ್ರದೇಶದಲ್ಲಿ ಆ ಬಿಳಿಯ ಹಿಮದ ಮೇಲೆ ಇವತ್ತು ರಕ್ತ ದೋಕುಳಿಯನ್ನು ಈ ಕಣಿವೆಯಲ್ಲಿ ಹರಿಸ್ಬಿಟ್ಟಿದ್ದಾರೆ. ತಿಳಿಸ್ಕೊಳ್ಳಿಕ್ಕೆ ಇದೀಗ ಸೌಖ್ಯ ಇದ್ದಾರೆ ನ್ಯೂಸ್ ಡೆಸ್ಕಿಂದ. ಸೌಖ್ಯ, ಈ ಪಹಲ್ಗಾಮ್ ಅನ್ನೋ ಪ್ರದೇಶ ಯಾರಾದರೂ ಈಗ ಜಮ್ಮು ಕಾಶ್ಮೀರ ಟ್ರಿಪ್ ಹೋಗ್ತಾ ಇದ್ದೀವಿ ನಾವು, ಅಲ್ಲಿ ಸ್ನೋಫಾಲ್ ಆಗ್ತಾ ಇದೆಯಂತೆ, ಈ ಥರ ಏಪ್ರಿಲ್ ಮೇ ತಿಂಗಳು ಮಕ್ಕಳಿಗೆ ರಜಾ ಇರುತ್ತೆ ಅಂತೆಲ್ಲ ಹೋಗ್ತಾರಲ್ಲ, ಈ ಪ್ಲೇಸ್ ಹೇಗಿದೆ, ಈ ಪ್ಲೇಸ್ನ ಕಥೆ ಏನು, ಇವತ್ತಿಗೆ ಏನಾಯ್ತು ಈ ಪ್ಲೇಸ್ ಅಂತ? ರಮಾಕಾಂತ್ ಸರ್, ಇಲ್ಲಿ ಒಂದು ವಿಚಾರವನ್ನು ಗಮನಿಸಲೇಬೇಕು. ಇಲ್ಲಿ ಪೆಹಲ್ಗಾಮ್ಗೆ ಹೋಗಬೇಕು ಅಂದರೆ ಅಥವಾ ಬೈಸರನ್ಗೆ ಹೋಗಬೇಕು ಅಂದರೆ ಅದು ಪೂರ್ತಿ ಗುಡ್ಡಗಾಡು ಪ್ರದೇಶ. ಹಾಗಾಗಿ ನೀವು ಬೈಕಲ್ಲಿ ಹೋಗೋದಕ್ಕೂ ಆಗಲ್ಲ, ಸೈಕ್ಲಿಂಗ್ ಇಲ್ಲ, ಅಥವಾ ನೀವು ಟ್ರೆಕ್ಕಿಂಗ್ ಹೋಗ್ತೀರಾ ಅಂದರೆ ನಡ್ಕೊಂಡೇ ಹೋಗಬೇಕು. ಅಲ್ಲಿ ಇರುವಂಥದ್ದು ಒಂದು ಕುದುರೆ ಸವಾರಿ ಅಷ್ಟೇ. ಹಾಗಾಗಿ ಈ ಗುಡ್ಡಗಾಡು ಪ್ರದೇಶವನ್ನೇ ಟಾರ್ಗೆಟ್ ಮಾಡಿದಂಥ ಉಗ್ರರೇನಿದ್ದಾರೆ, ಮೊದಲಿಗೆ ಇಲ್ಲಿಗೆ ಬಂದು ಎಕ್ಸಾಕ್ಟಾಗಿ ಆ ಪ್ಲೇಸನ್ನು ನೋಡ್ಕೊಂಡು ಹೋಗಿದ್ರಂತೆ. ಫುಲ್ ಇಲ್ಲಿ ಗುಡ್ಡಗಾಡು ಪ್ರದೇಶ ಇರೋದ್ರಿಂದ ನಾವಿಲ್ಲಿ ನುಗ್ಗಬಹುದು ಅನ್ನೋದನ್ನು ಮೊದಲೇ ತಿಳ್ಕೊಂಡಿದ್ರು. ಹಾಗಾಗಿ ಇಲ್ಲಿಂದ ಹಾಗಾದರೆ ಶ್ರೀನಗರದಿಂದ ಈ ಪಹಲ್ಗಾಮ್ಗೆ ಹೋಗೋದು, ಪಹಲ್ಗಾಮ್ನಿಂದ ನಂತರ ಬೈಸರನ್ಗೆ ಹೋಗೋದು, ಈ ಒಂದು ಜರ್ನಿ ಏನಿದೆ ನಡ್ಕೊಂಡು ಹೋಗ್ತಾರೆ ಅಂದರೆ 20 ಅವರ್ಸ್ ಬೇಕಂತೆ. ಅದೇ ಈ ಕುದುರೆ ಮೂಲಕ ಹೋಗ್ತಾರೆ ಅಂದರೆ ಒಂದಷ್ಟು ಅವರ್ಸ್ ಕಡಿಮೆ ಆಗುತ್ತೆ, ತಗ್ಗುತ್ತೆ. ಇನ್ನು ನೀವು ಬೈಕಲ್ಲಿ ಹೋಗ್ತೀರಾ ಅಂದರೆ ಹೋಗೋದಕ್ಕಾಗಲ್ಲ. ಹಾಗೂ ನೀವು ಗೂಗಲ್ ಮ್ಯಾಪಲ್ಲಿ ನೋಡಿದ್ರಿ ಅಂದರೆ ಬೈಕಲ್ಲಿ ಒಂದು 3 ಅವರ್ಸ್ ತೋರಿಸುತ್ತೆ. ಬಟ್ ಅಲ್ಲಿ ಬೈಕಲ್ಲಿ ಹೋಗೋದಕ್ಕಾಗಲ್ಲ. ಉಗ್ರರು ಬಂದಿದ್ದು, ಅಟ್ಯಾಕ್ ಮಾಡಿದ್ದು ಬೈಕ್ಗಳನ್ನು ಬಳಸ್ಕೊಂಡೆ ಅಂತ ಹೇಳಲಾಗ್ತಾ ಇದೆ. ಅದರದ್ದು ಒಂದು ಮ್ಯಾಪ್ ವ್ಯೂ ನಾವು ನೋಡೋದಾದರೆ ಯಾವ ರೀತಿಯಾಗಿದೆ ಅಂತ, ಈಗ ಮೊದಲನೇದಾಗಿ ನಾವು ನೋಡೋದಾದರೆ ಶ್ರೀನಗರಿಂದ ಬೈಸರನ್ವರೆಗೂ, ಅಂದರೆ ಇಲ್ಲೇನು ಎಕ್ಸಾಕ್ಟಾಗಿ ಅಟ್ಯಾಕ್ ಆಗಿದೆ ಆ ಸ್ಥಳದ ಒಂದು ಡೀಟೇಲ್ಸ್ ನೋಡಿದ್ರೆ ಇಲ್ಲಿಂದ ಅಲ್ಲಿಗೆ ಜರ್ನಿ ಎಷ್ಟಾಗುತ್ತೆ ಅಂದರೆ 20 ಅವರ್ಸ್ ಅಂತ ಗೂಗಲ್ ಮ್ಯಾಪಲ್ಲಿ ತೋರಿಸ್ತಾ ಇರೋದು. ಇವರೀಗ ಕುದುರೆ ಮೂಲಕ ಹೋಗ್ತಾರೆ ಅಂತ ಅಂದರೆ ಒಂದಿಷ್ಟು ಅವರ್ಸಲ್ಲಿ ತಗ್ಸುತ್ತೆ, ಬೇಗ ಹೋಗುತ್ತೆ ಅನ್ನೋದು. ಈ ರೀತಿ ಕುದುರೆ ಮೂಲಕ ಹೋಗುವಂಥವ್ರನ್ನೇ ಅಟ್ಯಾಕ್ ಮಾಡಿದ್ದು ಯಾಕಪ್ಪ ಅಂದರೆ ಅದು ಪೂರ್ತಿ ಓಪನ್ ಫೀಲ್ಡ್ ಆಗಿರೋದ್ರಿಂದ ಅಲ್ಲಿ ಯಾರೇ ಬಂದು ಅಟ್ಯಾಕ್ ಮಾಡಿದ್ರು ಕೂಡ ಎಲ್ಲಿ ಹೋಗೋದಕ್ಕಾಗಲ್ಲ, ನೀವು ಯಾವುದೇ ವೆಹಿಕಲ್ ಹತ್ತೋದಕ್ಕಾಗಲ್ಲ, ಎಲ್ಲೋ ಹೋಗಿ ನೀವು ಬಚ್ಚಿಟ್ಕೊಳ್ತೀರಾ ಅಂದರೆ ಅದು ಕೂಡ ಆಗಲ್ಲ ಅನ್ನುವಂಥ ಕಾರಣಕ್ಕೆ. ಈಗ ನಾವು ಇಲ್ಲಿ ನೋಡ್ತಾ ಹೋಗೋದಾದರೆ ಮೊದಲು ಶ್ರೀನಗರ್, ಇದು ಒಂದು ಸಿಟಿ, ಅಂದರೆ ಶ್ರೀನಗರ್ ಏನಿದೆ ಜಮ್ಮು ಕಾಶ್ಮೀರದ ರಾಜಧಾನಿ. ಅಲ್ಲಿಗೆಲ್ಲರೂ ಕೂಡ ಬರ್ತಾರೆ. ಬಂದ ತಕ್ಷಣ ಅಲ್ಲಿ ಸುತ್ತಮುತ್ತ ಏನಾದರೂ ಹೋಟೆಲ್ ಇದೆಯಾ ಅಂತ ನೋಡ್ತಾರೆ, ಉಳ್ಕೊಳ್ಳೋದಕ್ಕೆ ನೋಡ್ತಾರೆ. ಅಲ್ಲಿಂದ ನಾವು ಜರ್ನಿ ಮಾಡೋದಕ್ಕೆ ಅಂತ ಬೈಸರನ್ಗೆ ಹೋಗಬೇಕು, ಫೋಟೋಶೂಟ್ಗೋ ಅಥವಾ ಅಲ್ಲಿ ಹೋಗಿ ಚೆನ್ನಾಗಿ ವೀಕ್ಷಣೆ ಮಾಡಬೇಕು ಅಂತಂದರೆ, ಬೆಟ್ಟ ಮತ್ತು ಗುಡ್ಡಗಾಡು ನೋಡಬೇಕು ಅಂತಂದರೆ ಪ್ಯಾಂಪರ್ ಅನ್ನುವಂಥ ಪ್ರದೇಶ ಬರುತ್ತೆ. ಅಲ್ಲಿಂದ ಬಸ್ರೋ ಅನ್ನುವಂಥ ಪ್ರದೇಶ, ಆಮೇಲೆ ಅವಂತಿಪುರ್, ಅದರ ನಂತರ ಪಂಜ್ಗಾಮ್ ಅನ್ನುವಂಥ ಪ್ರದೇಶ ಬರುತ್ತೆ. ಅದರ ನಂತರ ಬರೋದು ಶ್ರೀನಗರ್, ಅಂದರೆ ಜಮ್ಮು ಕಾಶ್ಮೀರದ ರಾಜಧಾನಿ. ಅಲ್ಲಿಂದ ನಿಜವಾದ ಜರ್ನಿ ಶುರುವಾಗ್ತಾ ಹೋಗುತ್ತೆ, ಯಾವ ರೀತಿಯಾಗಿ ಬೈಸರನ್ಗೆ ಹೋಗಬೇಕು ಅಂತ. ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅನಂತನಾಗ್ ಜಿಲ್ಲೆ ಏನಿದೆ ಅಲ್ಲಿಗೆ ಹೋಗಬೇಕು ಅಂದ್ರೂ ಕೂಡ ಪೆಹಲ್ಗಾಮಿಂದ ಅನಂತನಾಗ್ ಜಿಲ್ಲೆಗೆ ಒಟ್ಟು 53 ಕಿಲೋಮೀಟರ್. ಇಲ್ಲಿ ಮಧ್ಯದಲ್ಲಿ ಸಿಗೋದೇನಪ್ಪ ಅಂದರೆ ಒಂದು ಲಿಡ್ಡರ್ ಅಮ್ಯೂಸ್ಮೆಂಟ್ ಅನ್ನುವಂಥ ಪಾರ್ಕ್ ಇದೆ, ಅದು ಹೋಟೆಲ್. ಅದ ನಂತರ ಪೆಹಲ್ಗಾಮ್ಗೆ ಹೋದ್ರು ಅಂತಂದರೆ ಅಲ್ಲಿಂದ ಬೈಸರನ್ಗೆ ಹೋಗಬೇಕು ಅಂದರೆ ಇಲ್ಲಿ ಪೂರ್ತಿಯಾಗಿ ಇರೋದು ಬೆಟ್ಟ ಗುಡ್ಡಗಳು. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಪೂರ್ತಿ ಇಲ್ಲಿ ಹತ್ತಿ ಇಳಿದು ಹೋಗಬೇಕಾಗುತ್ತೆ. ಈ ಪ್ರದೇಶದಲ್ಲಿ ಯಾರೇ ಬಂದು ಅಟ್ಯಾಕ್ ಮಾಡಿದ್ರು ಕೂಡ, ನೀವು ಕೂಕೊಂಡ್ರು, ಯಾರಾದರೂ ಸಾಯಿಸ್ತಾರಂದ್ರೂ ಕೂಡ ಇಲ್ಲಿ ಯಾರನ್ನು ಕಾಪಾಡೋದಕ್ಕೆ ಬರೋದಕ್ಕಾಗಲ್ಲ. 20 ಅವರ್ಸ್ ತೋರಿಸ್ತಾ ಇದೆ. ಅವಂತಿಪುರ ಅದಾದ ತಕ್ಷಣ ಫನ್ಸ್ಗಾಮು, ಆಮೇಲೆ ಶ್ರೀನಗರು, ಇನ್ನು ಕಸ್ತು ಸಲ್ಲಾರ್ ಅನ್ನುವಂಥ ಪ್ರದೇಶ ಬರುತ್ತೆ. ಅಲ್ಲಲ್ಲಿ ನೀವು ಕೂರ್ತೀರಾ ಅಂತ ಅಂದರೆ ಒಂದಷ್ಟು ಜಾಗಗಳಿದೆ, ಅದನ್ನು ಬಿಟ್ಟರೆ ಬೇರೆ ಯಾವುದೇ ಹೋಟೆಲ್ ಆಗಲಿ ಅಥವಾ ಅವ್ರು ಉಳ್ಕೊಳ್ಳೋದಕ್ಕೆ ಅಂತೇಳಿ ಜಾಗಗಳಾಗಲಿ ಇಲ್ಲ. ಹಾಗಾಗಿ ಹಿಂಗೆ ಹೋಗುವಂಥ ಸಂದರ್ಭದಲ್ಲಿ ಓಪನ್ ಫೀಲ್ಡಲ್ಲಿ ಆಗಿರುವಂಥ ಅಟ್ಯಾಕ್ ಇದು. ನೀವು ಆ ಒಂದು ಮ್ಯಾಪನ್ನು ಇಲ್ಲಿ ಗಮನಿಸ್ಬೋದು. ಇಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ ಇಲ್ಲಿ ಹತ್ತಬೇಕು, ಇಳಿಬೇಕು, ಅದಾದಮೇಲೆ ಇಲ್ಲಿ ರೀಚ್ ಆಗ್ತಾರೆ ಅಂದರೆ
ಹೋಗಿ ಬೈಸರನ್ಗೆ ಹೋಗ್ತಾರೆ ಅಂತಂದ್ರೆ ಸಾಕಷ್ಟು ಪ್ರಯಾಣ ಇದೆ, ಇಲ್ಲಿ ಹತ್ತಿ ಇಳಿದು ಮಾಡೋದು. ಹಾಗಾಗಿ ಈ ಪ್ರಯಾಣದ ಸಂದರ್ಭದಲ್ಲಿ ಇಲ್ಲಿ ನೋಡಿ, ಇಲ್ಲಿದೆ ಬೈಸರನ್ ವ್ಯಾಲಿ. ಇಲ್ಲಿಗೆ ನೀವು ರೀಚ್ ಆಗಬೇಕು ಅಂದ್ರೆ ಈ ಎಲ್ಲ ಪ್ರಯಾಣವನ್ನ ಮುಗಿಸ್ಕೊಂಡು ಬರಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಯಾರಿಗಾದ್ರೂ ಏನಾದರೂ ಏಟಾಯಿತು ಅಂದ್ರೂ ಕೂಡ ನೀವು ಆಸ್ಪತ್ರೆಗೆ ಹೋಗಬೇಕು ಅಂದ್ರೂ ಅಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ. ಕಾರಣ ಅಲ್ಲಿ ಹೋಗೋದಕ್ಕೆ ಪೂರ್ತಿಯಾಗಿರೋದಂಥದ್ದು ಬೆಡ್ಡ ಗುಡ್ಡ ಪ್ರದೇಶ ಆಗಿರೋದ್ರಿಂದ ಇವೆಲ್ಲವನ್ನೂ ಕೂಡ ದಾಟಿ ಬಂದಿದ್ರು ಈ ಬೈಸರನ್ ವ್ಯಾಲಿಗೆ. ಇಲ್ಲಿ ಬಂದಂಥ ಸಂದರ್ಭದಲ್ಲಿನೇ ಅಟ್ಯಾಕ್ ಆಗಿರೋದು. ಇಲ್ಲಿ ಬಹಳ ಸುಂದರ ತಾಣ ಅನ್ನುವಂಥ ಕಾರಣಕ್ಕೆ ಇಲ್ಲೊಂದಿಷ್ಟು ಫೋಟೋ ಶೂಟ್ ಮಾಡ್ಕೊಳ್ಬೇಕು ಮತ್ತು ಇಲ್ಲಿ ಹೋದಂಥವ್ರು ಎಂಜಾಯ್ ಮಾಡಬೇಕು ಅಂತ ಬಂದಿದ್ರು. ಆದರೆ ಇಲ್ಲಿ 26 ಜನ ಉಗ್ರರು ಬಂದಂಥ ಸಂದರ್ಭದಲ್ಲಿ 26 ಜನರನ್ನು ಏನು ಅಟ್ಯಾಕ್ ಮಾಡಿದ್ರು, ಅವ್ರು 26 ಜನರು ಕೂಡ ಪುರುಷರೇ ಅನ್ನೋದು ಗೊತ್ತಾಗಿದೆ. ಮತ್ತು ಹಿಂದೂಗಳ ಹೆಸರನ್ನ ಕೇಳಿ, ಅಂದರೆ ನೀವು ಹಿಂದೂನ ಮುಸ್ಲಿಮ ಅಂತ ಕೇಳ್ತಾರೆ, ಹಿಂದೂ ಅಂದ ತಕ್ಷಣ ಹೆಸರನ್ನ ಕೇಳ್ತಾರೆ. ಅದಾದ ತಕ್ಷಣ ಅವರ ಒಂದು ಶ್ಲೋಕ, ಮುಸ್ಲಿಂ ಶ್ಲೋಕ ಹೇಳಿ ಅಂತಾರೆ. ಅವ್ರು ಹೇಳಕ್ಕಾಗದೇ ಇದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಶೂಟ್ ಮಾಡಿ ಕೊಂದಿರೋದು. ಈ ಒಂದು ಜಾಗವನ್ನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಇದೇ ಕಾರಣ ರಮಕಾಂತ್ ಸರ್. ಯಾಕೆ ಅಂತಂದ್ರೆ ಓಪನ್ ಫೀಲ್ಡ್ ಇದು, ಮತ್ತೆ ಯಾರು ಇಲ್ಲಿ ಬರೋದಕ್ಕಾಗಲ್ಲ ಇವ್ರನ್ನ ರಕ್ಷಣೆ ಮಾಡೋದಕ್ಕೆ. ಅದೇ ರೀತಿಯಾಗಿ ಇವ್ರು ಕೂಗ್ಕೊಂಡ್ರು ಚೀರ್ಕೊಂಡ್ರು ಸೇನಾ ಸಿಬ್ಬಂದಿ ಇಲ್ಲಿರೋದಿಲ್ಲ ಅಂತ. ಮತ್ತೆ ಈ ಹಿಂದೆ ಕೂಡ ಇಲ್ಲಿ ಒಂದು ಸ್ವಲ್ಪ ಭದ್ರತೆ ಇದೆ ಮತ್ತೆ ಶಾಂತಿ ಮೂಡ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಒಂದೆರಡು ಫೋರ್ಸ್ಗಳನ್ನು ವಾಪಸ್ ಪಡ್ಕೊಂಡಿದ್ರಂತೆ. ಅದನ್ನು ಕೂಡ ಇವರು ಮಾಹಿತಿ ಪಡ್ಕೊಂಡು ಹೀಗೆ ಈಗ ಹೇಗಿದ್ರು ಅಷ್ಟೊಂದು ಸೇನಾ ಸಿಬ್ಬಂದಿ ಇಲ್ಲ ಅನ್ನುವಂಥ ಕಾರಣಕ್ಕೆ ಇವರು ಅಟ್ಯಾಕ್ ಮಾಡಿದ್ದು. ಹೀಗಾಗಿ ಇವರನ್ನು ರಕ್ಷಣೆ ಮಾಡೋದು ಕೂಡ ಅಲ್ಲಿ ಯಾರು ಇರಲಿಲ್ಲ ಅನ್ನೋದು ಗೊತ್ತಾಗಿದೆ. ಓಕೆ, ಥ್ಯಾಂಕ್ ಯು ಸೌಖ್ಯ.